ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಅಭಿವೃದ್ಧಿಯ ನೀರು ಸಂಗ್ರಹಣಾ ವಿನ್ಯಾಸಗಳ ಬಗ್ಗೆ ಕಿರುಚಿತ್ರ. ಮಾಗಡಿ ತಾಲೂಕಿನ ರೈತ ಫಾರೂಕ್ ಅಹಮದ್ ಖಾನ್ ತಮ್ಮ ಪರಿಚಯದ ಮೂಲಕ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2.0 ಚೆಕ್ ಡ್ಯಾಂ ವಿಷಯವನ್ನು ಹಂಚಿಕೊಳ್ಳುವರು. ನಮ್ಮದು ಈ ಜಮೀನಲ್ಲಿ 11 ಎಕರೆ ಐತೆ. ನಾವು ನೀರಿಗೆ ಇರೋಷ್ಟು ಭಾರಿ ಅಭಾವ ಆಗಿತ್ತು. ಅಭಾವದಿಂದ ಇರೋಷ್ಟು ನೀರು ನಮಗೆ ಬಾವಿ ಮಟ್ಟದಲ್ಲಿ ಮತ್ತು ಬೋರಲ್ಲೆಲ್ಲ ವಿಪರೀತ ಕಡಿಮೆ ಆಗಿಬಿಟ್ಟಿತ್ತು. ಕೃಷಿ ಇಲಾಖೆಯಿಂದ ನಮಗಿದು ಚೆಕ್ ಡ್ಯಾಮ್ ಕೊಟ್ಟವ್ರೆ. ಈ ಚೆಕ್ ಡ್ಯಾಮಿಂದ ನಮಗೆ ಬಹಳ ಉಪಯೋಗ ಆಗಿದೆ. ಬಾವಿ ಜಲ ಮತ್ತು ಬೋರ್ವೆಲ್ಲು ಅವೆಲ್ಲ ನೀರಾವರಿ ಇರೋಷ್ಟು ಇವಾಗ ಜಾಸ್ತಿ ಬರೋಕ್ಕೆ ಶುರು ಆಗಿದೆ. 11 ಎಕರೆ ಜಮೀನಿನಲ್ಲಿ ಕಾಲಕ್ಕೆ ತಕ್ಕಂತೆ ಹೂವು, ತರಕಾರಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ರೈತ ಫಾರೂಕ್ ಅಹಮದ್ ಖಾನ್ ಬೆಳೆಯುತ್ತಿದ್ದಾರೆ. ನೀರು ನಿಂತ್ಕೊಂಡು ಸ್ಲೋ ಆಗಿ ಹರಿತದೆ. ಅದರಿಂದ ನಮಗೆ ಸಿಪೇಜು ಜಾಸ್ತಿ ಆಗುತ್ತೆ, ಬಾವಿಗೆ ಬೋರ್ವೆಲ್ಗೂ ಜಾಸ್ತಿ ಆಗುತ್ತೆ. ಈ ರೈತ ಕುರಿ, ಕೋಳಿ ಹಾಗೂ 4 ರಾಸುಗಳನ್ನು ಸಾಕಾಣಿಕೆ ಮಾಡುತ್ತಾ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇನ್ನು ಮುಂದೆ ನಾವು ಈ ಕಡೆ ನನ್ನ ಬಲಗಡೆ ಅದು ನಾವು ಗದ್ದೆ ಎಲ್ಲ ಮಾಡ್ಬೋದು. ಅದು ಹೆಚ್ಚು ಕಡಿಮೆ ಸುಮಾರು 1-2 ಎಕರೆ ಗದ್ದೆ ಐತೆ. ಅದೆಲ್ಲ ಗದ್ದೆ ಆಗುತ್ತೆ. ಇವಾಗ ನಮಗೆ ಇದರಿಂದ ಭಾರಿ ಉಪಯೋಗ ಐತೆ. ನಮ್ಮದು ತೆಂಗೈತೆ, ಅಡಿಕೆ ಗಿಡ ಐತೆ, ಆಮೇಲೆ ಸಪೋಟ ಐತೆ. ಇದು ಕಾಡು ಮರ ಅಂದರೆ ಒನ್ನೆ ತ್ಯಾಗ ಎಲ್ಲ ಹಾಕಿದ್ದೀವಿ. ಹ್ಯಾಬೆ ಐತೆ. ಕೃಷಿ ಇಲಾಖೆಯವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಯೋಜನೆಯಡಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ ಮೇಲೆ ಬತ್ತಿ ಹೋದ ಕೊಳವೆ ಬಾವಿಗೆ ಅಂತರ್ಜಲ ಹೆಚ್ಚಾಗಿದೆ ಎಂಬುದು ಫಾರೂಕ್ ಅಹಮದ್ ಖಾನ್ ರವರ ಅಭಿಪ್ರಾಯ. ನಮ್ಮದೇ ಜಮೀನಲ್ಲಿ ಇದು ಹಳ್ಳ ಇರೋದು. ಆದರೂ ಈ ಬಂದಿದ್ದ ನೀರು ಸೀದಾ ಹೊರಟೋಗೋದು, ಒಂದು ತೊಟ್ಟು ನಿಲ್ತಿರಲಿಲ್ಲ. ಈ ಚೆಕ್ ಡ್ಯಾಮ್ ಕಟ್ಟಿದ್ರಿಂದ ನಮಗೆ ಉಪಯೋಗ ಏನಂದರೆ ನೀರು ನಿಂತ್ಕೊಂಡು ಓವರ್ ಆಗಿರೋ ನೀರು ಆಚೆ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಸುಮಾರು ಒಂದು 100 ಅಡಿ 200 ಅಡಿಯಿಂದ ಹಿಡ್ದು ಅಗಲ ಬಂದು ಒಂದು 15 ಮೀಟ್ರು, ಒಂದು 100 ಮೀಟ್ರ್ ಅಷ್ಟು ನೀರು ನಿಂತ್ಕೊಂಡು ಸ್ಲೋ ಆಗಿ ಏನಾಗುತ್ತೆ, ಅದು ಭೂಮಿಲಿ ಅಬ್ಸರ್ವ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಜಲನೂ ಜಾಸ್ತಿ ಆಗುತ್ತೆ ಬಾವಿಲಿ, ಸೀಪೇಜ್ ವಾಟರ್ ಆಗಿ. ಮತ್ತು ಬೆಳೆಗಳಿಗೆ, ಮರಗಳಿಗೆಲ್ಲ ಬಹಳ ಉಪಯೋಗ ಆಗುತ್ತೆ. ಕೊಳವೆ ಬಾವಿಗೆ ಎಂಜಿನ್ ಅಳವಡಿಸಿ ಬೇಸಿಗೆ ಹಾಗೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಳೆಗಳಿಗೆ ನೀರು ಉಣಿಸುತ್ತೇನೆ ಎಂಬುದು ಇವರ ಅಭಿಪ್ರಾಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕೃಷಿ ಇಲಾಖೆಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಯೋಜನೆಯಡಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ ಮೇಲೆ ನಮ್ಮ ಬದುಕು ಸಾರ್ಥಕವಾಗಿದೆ ಎಂಬುದು ಈ ರೈತನ ಹೇಳಿಕೆ. PMKSY WDC 2.0 ಯೋಜನೆ ಚೆಕ್ ಡ್ಯಾಂ ನಿರ್ಮಾಣ ಮಾಡಿದ ಮೇಲೆ ನಮ್ಮ ಬದುಕಿನಲ್ಲಿ ಬೆಳಕು ಕಂಡಂತಾಗಿದೆ ಎನ್ನುವ ಮಾತು ಈ ರೈತನ ಅಭಿಪ್ರಾಯ. ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ನೀರಿನ ಮೇಲೆ ಅವಲಂಬಿತವಾಗಿದೆ. ನೀರಿಲ್ಲದೆ ಆಹಾರ ಉತ್ಪಾದನೆ ಅಸಾಧ್ಯ.